ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಹನಿ ಟ್ರ್ಯಾಪ್ ಹಗರಣದ ಬಗ್ಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಹಿರೇಕೆರೂರಿನ ತಮ್ಮ ಸ್ವಗೃಹದಲ್ಲಿ ಮಾತನಾಡಿದ ಬಿಸಿ ಪಾಟೀಲ್, ಹನಿ ಟ್ರ್ಯಾಪ್ ಒಂದು ನಾಚಿಗೇಡಿನ ವಿಚಾರ. ಯಾರು, ಎಲ್ಲಿ, ಯಾವಾಗ ಗಾಜಿನ ಮನೆಯಲ್ಲಿ ನಿಂತು ಕಲ್ಲು ಹೊಡಿತಾರೋ ಒಂದೂ ಗೊತ್ತಾಗಲ್ಲ. ಒಬ್ರು ಚಿವುಟಿದ್ರೆ ಇನ್ನೊಬ್ರು ಮಕ್ಕಳನ್ನ ಸಮಾಧಾನ ಮಾಡ್ತಾರೆ ಅಂತ ಟೀಕಿಸಿದ್ರು. ಇವರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಅವರೇ ಪ್ರಚಾರ ಮಾಡ್ತಾರೆ. ಕೊನೆಗೆ ಹನಿ ಟ್ರ್ಯಾಪ್ ಆಗಿಲ್ಲ ಅಂತ ಹೇಳ್ತಾರೆ. ರಾಜಕೀಯ ಇಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂತ ಕಿಡಿಕಾರಿದ್ರು. ನನ್ನ ಜೀವನದಲ್ಲಿ ಇಂತಹ ರಾಜಕೀಯ ನೋಡಿಲ್ಲ. ಕೇವಲ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಹೋಗಿದ್ದು ನಾಚಿಗೇಡಿನ ಸಂಗತಿ ಅಂತ ಹೇಳಿದ್ರು. ರಾಜೇಂದ್ರ ಕೊಲೆ ಯತ್ನ ಆರೋಪದ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಲೆಗಡುಕರ ಪಕ್ಷ ಅಂತ ಪ್ರೂವ್ ಆಯ್ತಲ್ಲ, ಫ್ಯಾಕ್ಟ್ರಿನೂ ಅವರದ್ದೇ, ಕೊಲೆಗೆ ಬಂದಿದ್ರು ಅಂತ ಹೇಳೋದು ಅವರೇ ಅಂತ ಅಶೋಕ್ ವ್ಯಂಗ್ಯವಾಡಿದ್ರು. ರೂಲಿಂಗ್ ಪಾರ್ಟಿಯವರದ್ದೇ ಫೋನ್ ಟ್ಯಾಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡುತ್ತೆ ಅಂತ ನಾನು ಅಂದೇ ಹೇಳಿದ್ದೆ. ಆ ಮಾತಿಗೆ ಈ ಘಟನೆ ಸಾಕ್ಷಿ ಅಂತ ಹೇಳಿದ್ದಾರೆ. ಈ ರೀತಿಯ ಹೊಲಸು ರಾಜಕಾರಣ ಕರ್ನಾಟಕಕ್ಕೆ ಶೋಭೆ ತರಲ್ಲ. ಮಂತ್ರಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಸಿಎಂ ಅಂತಾರೆ, ಸಿಎಂ ಹೋಮ್ ಮಿನಿಸ್ಟರ್ ಅಂತಾರೆ. ಇದು ಎಡಬಿಡಂಗಿ ಸರ್ಕಾರ ಅಂತ ಅಶೋಕ್ ಕಿಡಿಕಾರಿದ್ರು. ಬಿಜೆಪಿ ಪಕ್ಷದಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ 6 ವರ್ಷ ಉಚ್ಚಾಟನೆ ಮಾಡಿದ್ದು, ಇವತ್ತು ಸಮಾನ ಮನಸ್ಕರೊಂದಿಗೆ ಸಭೆ ನಡೆಸಲು ಯತ್ನಾಳ್ ತೀರ್ಮಾನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ಆಯೋಜಿಸಿದ್ದು ಬಿಜೆಪಿ ಮುಖಂಡರೊಂದಿಗೆ ಸಭೆ ನಡೆಸಿ ಯತ್ನಾಳ್ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯನ್ನ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದು, ದೇಶ ಮತ್ತು ಪಕ್ಷ ದೊಡ್ಡದು, ನಾವು ಪಕ್ಷಕ್ಕಿಂತ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ 4 ದಶಕಗಳ ಒಡನಾಡಿ. ಈ ಬೆಳವಣಿಗೆ ದುರದೃಷ್ಟಕರ. ಆದರೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ, ದೌರ್ಬಲ್ಯ ಇದ್ದೇ ಇರುತ್ತೆ. ನಾನು ಆ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ. ಏಕ್ ಹೈ ತೋ ಸೇಫ್ ಹೈ ಅನ್ನೋದು ಪಕ್ಷ, ಸಮಾಜ, ದೇಶ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಿದ್ರು. ಯತ್ನಾಳ್ ಕೂಡ ಓರ್ವ ಬಲಿಷ್ಠ ನಾಯಕ, ಅದರ ಬಗ್ಗೆ ಅನುಮಾನ ಬೇಡ. ಪಕ್ಷ ಹಲವು ಕಾರಣಕ್ಕೆ ಒಂದು ಅನಿವಾರ್ಯ ನಿರ್ಧಾರಕ್ಕೆ ಬಂದಿರುತ್ತೆ. ಎಲ್ಲರೂ ಒಟ್ಟಿಗೆ ಹೋಗುವ ವಾತಾವರಣ ನಿರ್ಮಾಣ ಆಗಿದ್ರೆ ಖುಷಿ ಪಡೋರಲ್ಲಿ ನಾನೇ ಮೊದಲಿಗ ಅಂತ ಹೇಳಿದ್ರು. ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಮೂಲೆ ಮೂಲೆಯಿಂದ ಆಗಮಿಸಿದ ಪಂಚಮಸಾಲಿ ಸಮಾಜದ ಮುಖಂಡರು, ಕಾರ್ಯಕರ್ತರು, ಯತ್ನಾಳ್ ಬೆಂಬಲಿಗರು, ಬಿಜೆಪಿಯಲ್ಲಿರುವ ಯತ್ನಾಳ್ ಬಣದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ಪೊಲೀಸ್ ಠಾಣೆ ಎದುರಿನ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು. ಯಡಿಯೂರಪ್ಪ, ವಿಜಯೇಂದ್ರ ಫೋಟೋಗಳಿಗೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.